ಇನ್ನೂ ಬರಲಾ? ನೀವು ಹೋಗಿ ಮಲ್ಕೊಳ್ಳಿ, ಹೋಗಿ ಲ್ಯಾಕ್ ಮಾಡಿ ಹೋಗಿ ಮಲ್ಕೊಳ್ಳಿ, ನಾನು ಮಲ್ಕೋತೀನಿ. ಬಂದರು ಸ್ವಲ್ಪ ಹೊತ್ತು ಕರಿತಾ ನಿಲ್ಲಿ ಹೊರಗಡೆ, ಓದ್ತದ ಅವಾಗ. ನನಗೂ ಸಾಕಾಗಿ ಹೋಗಿದೆ. ಒಂದಲ್ಲ ಒಂದೇವ ಇವತ್ತಂತೂ ಹೇಳಿ ಹೋಗ್ಯಾರೆ, ಅಷ್ಟೇನು ಕೆಲಸ ಇಲ್ಲ, ಬೇಗ ಬರ್ತೀವಿ ಅಂಥೇಳಿ. ಏನು ಬರೋಕ್ಕೆ ಹಂಗಾರೆ? ನಂಗಾರು ಹೇಳ್ತಾರೆ, ಅದು ನಾನು ಒಂದು ಬಸ್ಸು ಮಿಸ್ ಆಯ್ತು ಅಂದರೆ ಮತ್ತೆ ಇನ್ನೊಂದು ಬಸ್ಸಿನ ತನಕ ಕಾಯ್ಬೇಕು ಅಲ್ಲಿ. ಇವ್ರಿಗೆ ಹಂಗೆ ಆರಾಮ್ ಬೈಕಲ್ಲಿ ಬರೋದು, ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು. ಮನೆಯಲ್ಲಿ ಯಾರು ಏನಾರು ಹೇಳ್ತಾರೆ ಅನ್ನೋ ಹೆದರಿಕೆ ಇಲ್ಲ. ಅದೇ ಅನಿಲಣ್ಣ ನೋಡಿ ಕಲಿಬೇಕು. ಈ ಹೆಂಡತಿ ಹೇಳಿದ ಟೈಮಿಗೆ ಹೋಗಿಬಿಡ್ತಾರೆ ಮನೆಗೆ, ಗೊತ್ತನ. ಹೇಳ್ತಿತ್ತು ಅವತ್ತು ಪಲ್ಲವಿ, ಹಂಗೊಂದು ಸ್ವಲ್ಪ ಲೇಟಾಗಿ ಬಂದರೂ ನಂಗಂತೂ ಸಿಟ್ಟು ಬರ್ತದಪ್ಪ, ನಾನು ಬೈತೀನಿ, ನೀವೆಲ್ಲ ಹೆಂಗೆ ಸುಮ್ಮನೆ ಇರ್ತೀರೇನೋ ಅಂತಿತ್ತಪ್ಪ ಅವತ್ತು ದೇವಸ್ಥಾನದಲ್ಲಿ. ನಾನು ಮತ್ತೆ ಎಂತ ಹೇಳಕ್ಕೆ ಹೋಗಲ್ಲ, ಯಾವಾಗ ನೋಡಿದ್ರು ಇವ್ರದ್ದು ಇದೆಯ. ಮರತೆ ನೀ ಸ್ವಲ್ಪ ಸುಮ್ಮನಿರು. ಚಿಚಿಗೆಲ್ಲ ಕೇಳೋದು ನೋಡಿದ್ರಂಗೆ ದಿನಕ್ಕೂ ನನ್ನ ಕಡೆ ಇದಾಗ್ತದೆ. ಏನಾಗಿದೆ ಅಂತ ನನಗೆ ತಲೆಬಿಸಿ ಆಗಿದೆ. ಹಂಗೇನು ತೊಂದರೆ ಆಗದೆ ಇದ್ರೆ ಇಷ್ಟೊತ್ತು ಇರ್ತಿರ್ಲ ಇವ, ಬರ್ತಿದ್ದ. ನಿಮಗೇನು ನಿಮ್ಮದೇ ಹಾಳು ಪುರಾಣ, ಹಂಗೆ ಹಿಂಗೆ ಅಂತ. ಹೊರಗಡೆ ಹೋದರೆ ಗಂಡಸ್ರಿಗೆ ಏನಾತ ಅಂತ ಅದಿ ಇಲ್ಲ. ಇಲ್ಲ ಎಂಥದ ಮಾರ ಹೇಳಿದ್ರೆ ಹಿಂಗೊಂದು ಹೇಳ್ತೀರಿ. ನಂಗಂತೂ ಸುಸ್ತಾಗಿ ಹೋಗಿದೆ. ನಿದ್ರೆ ಅಂದರೆ ಕಣ್ಣು ಎಳಿತಾ ಇದೆ. ಎಷ್ಟು ತಂದ ಎಚ್ಚರಿರೋದು ನನ್ನ ಹಂಗಾಗಲ್ಲ, ನಾನು ಹೋಗಿ ಮಲ್ಕಿತೀನಿ. ಅಲ್ಲ ಹೋಗಿ ಮಲಿಕೆ ಪುಣಾತ್ಗಿತ್ತಿ, ಯಾರು ಬೇಡ ಅಂದ್ರೆ ಏನು ದಿವಸ ನೀನೇ ಕಾರ್ ನಿಂತ್ಕೋತಿದ್ದ? ಇದು ಎಂತ ಆಗ್ಯದ ನಿಂಗೆ ಅಂತ ಮಲ್ಕಿಬಾರ್ದ? ಹತ್ತರ ಮುಂಚೆ ಬೇಗ ಹೇಳ್ಬೇಕು, ಹೋಗ ಮಲ್ಕೆ. ನಾನು ಒಂದು ಬಾಗಿಲನ್ನು ತೆಗಿತೀನಿ, ಚಿಲ್ಕ ತೆಗೆದ ಹೋಗಿ ಮಲ್ಕಿತೀನಿ ನಾನು. ಹಾಕಿ ಉಣ್ತಾನೆ, ಏನು ತೊಂದರೆ ಇಲ್ಲ. ಒಂದೊಂದು ದಿವ್ಸಕ್ಕೆ ಹಾಕಿ ಉಂಡಕ್ಕೆ ಏನಾಗಲ್ಲ. ನೀವು ಹೋಗಿ ಮಲ್ಕೆ ಆಯ್ತು. ಇಷ್ಟೇ ಆದರೂ ಮಗನ ಮಾತ್ರ ಬಿಟ್ಕೊಡಲ್ಲ. ಏನು ಮಾಡಿದ್ರು ಮಗ ಮಾಡಿದ್ದೇ ಸರಿ. ನೀವು ಮಾಡೋದು ಹಾಗೆ ಹೊತ್ತಿ ಸರಿಯಾಗಿ ಮನೆ ಕಡೆ ಬರಬೇಕು ಅನ್ನೋದಿಲ್ಲ. ಆ ಫೋನ್ ಅದೇ, ಅದಕ್ಕೊಂದು ಫೋನ್ ಮಾಡೋರು ಮಾಡ್ಬೋದು, ಅದನ್ನೂ ಮಾಡಲ್ಲ. ಇಂಥಲ್ಲಿದ್ದೆ ಅಂತ ಒಂದು ಹೇಳಿದೆ. ಆವಾಗ ಅಪ್ಪನ ಇದೇ ಥರ ಕಾಯೋದಾತಿತ್ತು. ಇಷ್ಟೊತ್ತಿಗೆ ಬರ್ತಾರೋ, ಎಲ್ಲಿ ಯಾರ ಹತ್ರ ಜಗಳ ಮಾಡ್ತಾರೋ, ದಮ್ಮೆ ಮಾಡ್ತಾರೋ, ಮನೆ ಬಾಗಿಲಿಗೆ ಯಾರು ಬರ್ತಾರೋ ಅಂತ. ಅದೊಂದಿಲ್ಲ ಪುಣ್ಯಕ. ಹಿಂಗೆ ಹೊತ್ತು ಗೊತ್ತು ಇಲ್ಲ ಬರೋಕ್ಕೆ. ಗೊತ್ತಾದನಲ್ಲ, ಸಲೀಸ್ ಗೊತ್ತಾದಾನೆ. ಅದು ಹೇಳೋದೇನಾರು ಸುಳ್ಳನು? ನಾ ಸುಮ್ಮನೆ ಹೆದರ್ಕಿಣೋದು, ಯಾಕೆ ಹಿಂಗೆ ಮಾಡ್ತಾನೆ ಅಂತ. ಅಲ್ಲ ಅಮ್ಮ, ಇನ್ನೂ ಎಚ್ಚರಿದ್ದೇನೆ, ಮಲ್ಕಿಣಕ್ಕಾಗಲ್ಲ ನಿಂಗೆ? ನಾನು ಬೇಗ ಬರ್ತೀನಿ ಅಂತಲೇ ಹೋಗಿದ್ದೆ ಮರತೆ, ಅಲ್ಲಿ ಒಂದೊಂದೇ ಇದು ಅಂತ ಬರೋಕ್ಕೆ ಆಗಲ್ಲ. ನೀವು ಮಲ್ಕಿ ಹೋಗು. ಶಾರದಾ ಮಲ್ಕಿತಾ? ಶಾರದಾ ಮಲ್ಕಿಂದ ಬಿಡ್ತದ? ಬೆಳಿಗ್ಗೆ ಎದ್ದು ಅದ್ರ ಕೆಲಸ ಅದು ಮಾಡೋದು ಬೇಡ? ಏನು ಸ್ವಲ್ಪ ಹೊತ್ತಾಯ್ತಾನ? ಎಲ್ಲಿ ಹೋಗಿದ್ದೆ? ಏನು ದಂಡು ಕಡಿಯೋಕ್ಕಿತ್ತ? ಹಂಗೆ ಅಂತ ಮಿಕ್ಕಿ ಆಗ್ಲ ಅನಿವಾರ್ಯ ಏನಾದ್ರು ಕೆಲಸನೇ ಬಂತ ಅಂತ ಆದರೆ ಒಂದು ಮನೆಗೆ ಫೋನ್ ಮಾಡಿ ಹೇಳಂಗಿಲ್ಲ, ಇಂತಿಷ್ಟೊತ್ತಿಗೆ ಬರ್ತೀನಿ ನಾನು ಅಂತ. ಬತ್ತ ರಾಯಿರ್ತದ್ರೆ ಕತ್ತೆ ಆಗೋದಂದ್ರೆ ಹಿಂಗೇನ ಹೊತ್ತು ಗೊತ್ತು ಇಲ್ಲ ಮನೆಗೆ ಬರೋಕ್ಕೆ. ಇದೊಂದೊಂದು ಕೆಲಸ ಮಾಡೋದು ನೇಮ. ಹೋಗಿ ಏನಲ್ಲೇ ಪಂಚಾಯತ್ಗೆ ಹೊಡಿತಾ ಕೂತ್ಕೊಳ್ಳೋದು ಎಂತದ? ಅನಿಲ್ ಹುಡುಗನ ಹಿಂಗೆ ಮಾಡ್ತಾನೆ ಈಗ. ಎಂದಾರು ಇಷ್ಟೊತ್ತಿಗೆ ಮನೆಗೆ ಹೋಗಿ ಬರ್ತಾನ ಅವನಿಗೆ ಕೇಳು. ಅಮ್ಮ, ಮಾತಿಗೆ ಮುಂಚೆ ಬೈಯಕ್ಕೊಂದು ಶುರು ಮಾಡಿಬಿಡ್ತೀಯ ಮರತೆ. ಅನಿಲ್ ಇಷ್ಟೊತ್ತಿಗೆ ಹೋಗ್ತಾನೆ. ನಾನು ಇಷ್ಟೊತ್ತು ಇದ್ದಿದ್ದು ಅನಿಲನ ಜೊತೆನೇ, ನಾವಿಬ್ಬರು ಮಾತಾಡ್ತಾನೆ ಲೇಟಾಗಿದ್ದು. ಅವನಿಗೆ ಕಾದು ನಿಂತೆ ನಂಗೆ ಲೇಟಾಗಿದ್ದು, ಗೊತ್ತಾನಲ್ಲಿ. ಹೇಳಿದ್ರೆ ಹೇಳ್ತೀನಿ, ಏನು ದಿವಸ ಹಿಂಗೆ ಬರ್ತೀನ ನಾನು? ಏನಾದ್ರು ಕೆಲಸ ಇದ್ದಾಗ ಮಾತ್ರ ಅಪ್ಪ. ಎಂತ ಅಂಥದ್ದೇನು ಮಾತಾಡಿದ ನಿನ್ನ ಹತ್ರ? ನಿಂತು ಸರದ್ಯಾ? ಅವನು ಎಂತಕ್ಕೆ ಇಷ್ಟೊತ್ತಿದ್ದ? ಅವನಿಗೆ ಕಾದು ಎಲ್ಲಿ ಕಾದಿದ್ದ ಅವನ್ನ? ಅಯ್ಯೋ ಅಮ್ಮ, ಅದೊಂದು ದೊಡ್ಡ ಕತೆ ಮರತೆ. ನೀಲನ ಹೆಂಡತಿಗೆ ಏನಾಗಲಿ, ಅದು ಚೆನ್ನಾಗಿ ಅದೇ. ಇದು ರಮ್ಯನ ಗಂಡ ಅದನಲ್ಲ ಕಾರ್ತಿಕ,
ಅವನಿಗೆ ಅತ್ಲಾಗ ಒಂದು ಸಾವಿರ ಬರ್ಬೋದು. ಯಾಕೆ ಹಿಂಗೆ ಉರಿತಾನೇನ. ಅವ ಫೋನ್ ಮಾಡಿ ಮಾತಾಡ್ಬೇಕು ಒಂಚೂರು ಬಾ ಅಂತ ಹೇಳಿ ದಮ್ಮಯ್ಯ ದಕ್ಕಯ್ಯ ಅಂದಿದ್ನಂತೆ. ಇವ ಹೋಗಿದ್ದ ಅವನ ಹತ್ರ ಮಾತಾಡೋಕ್ಕೆ. ಅವನಿನ್ನು ಬಿಟ್ಟು ನಾ ಬರೋದು ಹಿಂಗೆ. ಅಲ್ಲಿ ಒಂದು ಗಂಟೆಗಟ್ಟಲೆ ಮಾತಾಡ್ತಾ ಕೂತ್ಕೊಂಡಿದ್ರು. ಅಲ್ಲಿಂದ ಬಂದು ಮತ್ತು ನಾವು ಹಿಂಗೆ ಮಾತಾಡ್ತಾನಿದ್ದು ಬರೋದು ಇಷ್ಟೊತ್ತಾಯ್ತು ಅಷ್ಟೇ. ಅವನಿಗೆ ಅದೀಗ ರಣ ಹೊಡೆಯೋಕ್ಕೆ ಮದುವೆ ಹಬ್ಬ ಬೇಕಾದ್ದೇ ಹಾಗೆ ಆಗಿದೆ. ಮತ್ತೆ ಎಂತ ಮಾಡ್ತಾನಂತೆ. ಮರತೆ ಅಮ್ಮ ಅವನ್ನೆಲ್ಲ ಹೇಳ್ತಾ ಕೂತ್ರೆ ದೊಡ್ಡ ಕಥೆ ಆಗ್ತದೆ. ಯಾರ ಹತ್ರ ಹೇಳಿಬಿಡಿ ಅಂತ ಹೇಳಿನೇ ಅವನಿಲ್ಲ. ಇಲ್ಲಿ ನಾನು ಹೇಳೋಷ್ಟೊತ್ತಿಗೆ ನಿನ್ನ ಸೊಸೆ ಬಂದು ಅಲೇಸಿದ್ರೆ ಅದ್ರ ಫ್ರೆಂಡ್ಸಿಗೆ ಹಾಗೆ ಹೀಗೆ ಎಲ್ಲ ಕತೆ ಹೇಳ್ತಾ ಕೂತ್ಕೋತದೆ. ಬೇಡ ಸುಮ್ಮನೆ ನೀನು ಅರ್ಧಂಬರ್ಧ ಹೇಳಿ ಹಿಂಗೆ ಇದು ಮಾಡಬೇಡ. ನನ್ನ ಕಣ್ಣಿಗೆ ನಿದ್ದೆ ಇರ್ತಾನೆ. ಎಂತ ಆಗಿದೆ ಆ ಮಗಿಗೆ ಏನು ತೊಂದರೆ ಕೊಡ್ತಾ ಇದ್ದಾನೆ, ಎಂತ ಮಾಡ್ತಾ ಇದ್ದಾನೆ ಹೇಳು ಪುಣ್ಯಾತ್ಮ. ಅದು ಸಾರ್ದು ಹೋಗಿ ಮುಲ್ಕಿಂದ ಎಷ್ಟೊತ್ತಾತ, ನಿದ್ದೆ ಹತ್ತು ಹೋಗ್ಯದ ಅದಕ್ಕೀಗ. ಈಗ ಅದೇನಿಲ್ಲ ಇಲ್ಲಿ ಅಲೆಸಕ್ಕೆ ಬರೋಲ್ಲ, ನೀನು ಆಪ್ನ ಮುಲ್ಕಿಂಡಾಗ್ಯದೆ. ಯಾರು ಅಲೆಸೋದು ಇಲ್ಲ, ಏನಾತ ರಮ್ಮಿಗೆ ಏನಾರು ತೊಂದರೆ ಆಯ್ತಾ? ಇಲ್ಲ ಅಮ್ಮ, ರಮ್ಮಿಗಂದರೆ ತೊಂದರೆ ಆಗಲ್ಲ, ಇಲ್ಲಿ ತನಕ ತೊಂದರೆ ಕೊಡ್ತೀನಿ ನಾನು ಅನ್ನೋದಂತೆ. ಅದು ಏನಾಗಿದೆ ಅಂದರೆ ರಘುವೀರಣ್ಣಗೆ ಸಿಟ್ಟು ಬಂದಿತ್ತಲ್ಲ, ಅವ್ನು ಹಂಗೆ ಮಾಡಿದ್ದು. ಅದಕ್ಕೆ ತೆಗೆದು ಅವನ್ನ ಮಡಿಕೇರಿ ಟ್ರಾನ್ಸ್ಫರ್ ಮಾಡಿಸಿ ಇಟ್ಟಾರಂತೆ. ಮಾಡಿಸ್ಯಾರೆ, ಇದನ್ನು ಮೊದಲೇ ಹೇಳಿದರು ನಮ್ಮ ಹತ್ರ, ಹಿಂಗೆ ಮಾಡ್ತೀನಿ ಅವನಿಗೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ. ಏನಾದ್ರು ತೊಂದರೆ ಕೊಡ್ತೀನಿ ಅಂದಿದ್ರು. ಹೀಗೆ ಅಂತ ನಮಗೂ ಗೊತ್ತಿರಲಿಲ್ಲ. ನನಗೂ ಅನಿಲಿಗೂ ಇವತ್ತೇ ಗೊತ್ತು. ಹಂಗಿದ್ದಕ್ಕಿದ್ದಂತೆ ಟ್ರಾನ್ಸ್ಫರ್ ಸುಮ್ಮನೆ ಆಗಲಿ ರಘುವೀರಣ್ಣೆ ಮಾಡಿಸ್ಯಾರೆ. ಅವ್ರಿಗಿರೋಕೆ ಈಗ ಅವೆಲ್ಲ ಒಂದು ದೊಡ್ಡ ವಿಚಾರ ಏನಲ್ಲ. ಅದಕ್ಕೆ ಅವನಿಗೂ ಗೊತ್ತಾಗಿದೆ ಇವರೇ ಮಾಡ್ಸ್ಯಾರೆ ಅಂತ. ಅದಕ್ಕೆ ಬಂದ್ಕೊಂಡು ನಂಗೆ ಸುಖ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರೆ. ನಾನು ಸುಮ್ಮನೆ ಬಿಡೋದ, ನನ್ನ ಮಗು ಅಲ್ಲದೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ನೋದಂತೆ. ಅತ್ಲಾಗ ನಿಧಾನದಿಂದ ಮಾತಾಡಿ ಬಂದಿದ್ರು ಬರ್ಬೋದಿತ್ತು. ಇವನು ಸಿಟ್ಕೊಂಡು ಆವಾಜ್ ಹಾಕೇ ಬಂದಾನಂತೆ. ಅದು ಏನು ಮಾಡ್ತೀಯ ನೋಡ್ಕಿತೀವಿ, ನೀನು ಬಾ ಹಂಗಾರೆ ನಮ್ಮೂರಿಗೆ ಅಂತ. ಏನಾಗ್ತದೆ ನಮ್ಮ ಮರತಿ ಮುಂದೆ ಅದೇ ತಲೆ ಬೀಸಿ ಮಾತಾಡ್ತಾನೆ ಇತ್ತಿದ್ದು. ನಿಮ್ಮ ಹತ್ರ ಯಾರ ಹತ್ರ ಹೇಳಕ್ಕೆ ಹೋಗ್ಬೇಡ ಅಮ್ಮ, ನೋಡಿ ಹೇಳಿನಿ. ಯಾರ ಹತ್ರ ಹೇಳಿದ್ರು ಸೀತಕ್ಕನ ಹತ್ರ ಹೇಳ್ತೀಯ. ಸೀತಕ್ಕನ ಹತ್ರ ಹೇಳಿದ್ರು ಗುಂಡಪ್ಪಣ್ಣಗೆ ಗೊತ್ತಾಗಂಗಿಲ್ಲ. ಅವ್ರು ಇದ್ದಾಗ ಮಾತ್ರ ನೀನು ತಪ್ಪಿ ಮಾತಾಡಬೇಡ, ನೋಡಿ ಹೇಳಿನಿ. ಗಾಂಚಲಿ ಗನ್ಸ ತಾಯಿ ಹತ್ರ ಹೇಳೋಕ್ಕಾಗ್ತದೆ, ನನ್ನ ಹತ್ರ ಹೇಳೋಕ್ಕಾಗಲ್ಲ. ನಿಮಗೆ ಹೋಗಿ ಹೋಗಿ ಊಟ ಇಟ್ಕೊಂಡು ಮಲ್ಗನ ಅಂತ ಕೂತ್ನಲ್ಲ ಕಾದು, ನನ್ನ ಇದರಲ್ಲಿ ನಾನು ಹೊಡ್ಕೋಬೇಕು. ಸಿಕ್ಕಿ ಇನ್ನೊಂದು ದಿವಸ ನಾನು ಮಾತ್ರ ಕೇಳಿದೆ ಬಿಟ್ಟರೆ ಯಾಕೆ. ನಾನೇನು ಸಣ್ಣ ಬಾಲೆನ, ಯಾವ್ದು ಹೇಳಬೇಕು ಯಾವ್ದು ಬೀಳ್ಬೇಕು ಅಂತ ಗೊತ್ತಾಗಲ್ಲ ನನಗೆ. ಫ್ರೆಂಡ್ಸ್ ಹತ್ರ ಕತೆ ಹೇಳ್ತೀನಂತೆ, ನಿಮ್ಮಂಗೆ ಅಂತ ಮಾಡಿ ಬನ್ನಿ ಇವತ್ತು ಬನ್ನಿ ಹೇಳ್ತೀನಿ. ಹಾಂ, ಆ ಮಗಿನ ಹಣೆ ಮೇಲೊಂದು ಆ ಬರ್ಮ ಬರೀದೆ ಹೋಗಿ ಏನು ಬರ್ತಾನೆ ಅಂತ ಒಂದಲ್ಲ ಒಂದು ಯಾವ ಬೆಳಗಿಲಾದ್ರೂ ತಾಯಿ ಒಂದು ತೀರ್ಗಿತ ಅಂದಿನಿಂದ ಹಿಂದೆ ಕಣ್ಣೀರಲ್ಲೇ ಕೈ ತೊಳಿತಾ ಇದೆ. ಯಾವಾಗ ನಾನು ಹೋಗ್ಬೇಕು ಅಂತ ಜ್ಞಾನ ಮಾಡ್ತಾ ಸುಮಾರು ದಿವಸ ಆಯ್ತು, ಪುರ್ಸೊತ್ತೆ ಆಗ್ತಿರಲ್ಲ. ಹೋಗ್ಬೇಕು, ನಾಳೆ ಕಾರು ಹೋಗ್ಬೇಕು. ಅಲ್ಲ ಅವನಿಗೆ ಎಷ್ಟು ಹಂಬಾಕಿರ್ಬೇಕು, ಅವನಲ್ಲಿ ಎಷ್ಟು ನಳ ಕಟ್ಟಿರ್ಬೇಕು. ಊರಿಂದ ಅವ್ರಿಗೆ ಬಂದ್ಕೊಂಡು ಈ ಥರ ಮಾಡ್ತಾನಲ್ಲ, ಹಂಗಾರೆ ಇದಕ್ಕೊಂದು ಏನು ಪರಿಹಾರ ಇಲ್ಲ ಅಂತಾತೆ. ಇನ್ನೇನು ತೊಂದರೆ ಕೊಡ್ತಾನ ಆ ಮಗಿಗೆ ಪಾಪ. ಇಲ್ಲ ಅಮ್ಮ, ಹಾಗೆಲ್ಲ ಏನು ತೊಂದರೆ ಕೊಡೋಕ್ಕಾಗಲ್ಲ. ಅವನು ಸುಮ್ಮನೆ ಬಾಯಲ್ಲಿ ಬಡಾಯಿ ಕೊಚ್ಚಿಕೊಂಡನಷ್ಟೇ. ಬರಲಿ ಹಂಗಾರಿಲ್ಲೇ, ನಾವೆಲ್ಲ ಇಲ್ಲ ರಘುವೀರಣ್ಣನ ಪರ. ಗೊತ್ತು ಅವನಿಗೆ ಇವರೆಲ್ಲ ಆದರೆ ಏನು ಮಾಡೋಕ್ಕೆ ಬಿಡಲ್ಲ ಅಂತ. ಆದರೂ ಒಂದು ಹೆದರ್ಸನ, ನೋಡೋಣ ಒಂದು ಸತಿ ಏನಾಗ್ತದೆ ಅಂತ ಹೆದರ್ಸೇನೆ. ನಾನು ಹಂಗಂತಲೇ ಮಾಡಿನಪ್ಪ, ನೋಡ್ಬೇಕು ಇನ್ನೇನಾಗ್ತದಂತ. ಅವನ ಕೈಕಾಲು ತಿರುಪೇ ಹಾಕೋದು. ಇನ್ನೇನಾರು ಬಂದು ಇಲ್ಲಿ ತೊಂದರೆ ಕೊಡೋಕ್ಕೆ ಬಂದ ಅಂದರೆ ಇಷ್ಟು ಕೆಲಸ ಮಾಡೇ ಬಿಡೋದು ನೋಡ್ಬೇಕಾರೆ. ಸ್ವಲ್ಪ ನಿಧಾನ, ಕೈ ಕಾಲ ತಿರುಪದ ಆಡೋದೇನು ಕೋಳಿ ಮರಿಯಲ್ಲ. ಸರ್ಕಾರಿ ಉದ್ಯೋಗದಲ್ಲದ ನಮ್ಮ ಯಾವುದೊಂದು ಮಾಡ್ಬೇಕಾದ್ರೆ ದುಡುಕಿ ಮಾಡೋಂಗಿಲ್ಲ. ಈಗಲೇ ಹೇಳಿನೇ ರಘುವೀರಣ್ಣ ಹಾಗೆಲ್ಲ ಅವ್ರ ಮನೆ ಕೆಲ್ಸಕ್ಕೆ ದಾರನ್ನ ಮುಂದೆ ಬಿಟ್ಕೊಂಡು ಸುಮ್ಮನೆ ಇರಲ್ಲ. ನೋಡೋಣ ಏನಾಗ್ತದಂತ. ಹಂಗಂತ ಹೇಳಿ ನೀನು ಯಾವುದಕ್ಕೂ ಹೋಗೋದು ಬೇಡ. ಏನು ಯಾವ್ದು ಇಲ್ಲದಿದ್ರೂ ಒಕ್ಕರು ಸಿಟ್ಟಿಗೇನು ಕಮ್ಮಿ ಇಲ್ಲ. ಅದೇ ಅಳಿಲ್ ಹುಡುಗ ಆದರೂ ತಾಳ್ಮೆಯಿಂದ ಹೆಂಗೆ ಮಾಡ್ಬೇಕು ಹಂಗೆ ಮಾತಾಡ್ತಾನೆ, ಕತೆ ಆಡ್ತಾನೆ, ಎಲ್ಲ ಮಾಡ್ತಾನೆ. ಯಾವುದೊಂದಾರು ಅವನೇ ಮುಂದೋಗಲಿ.
ನೀ ಮಾತ್ರ ಮುಂದೆ ಹೋಗಕ್ಕೆ ಕೊಡ್ದೆ ಹೇಳಿನಿ. ಇಲ್ಲಪ್ಪ, ಇಲ್ಲ ನಾನು ಹಾಗೆ ಅಂತ ದುಡ್ಡು ಇದು ಮಾಡೋಕ್ಕೆ ಹೋಗಲ್ಲ. ಆದರೂ ಒಂದು ಸತಿ ಸಿಟ್ಟೇ ಬರ್ತದೆ. ಒಂದು ಸತಿ ನಾನು ಅನಿಲ ಯೋಚನೆ ಮಾಡ್ದು ರಘುವೀರಣ್ಣವ್ರ ಮನೆಗೆ ಹೋಗಿ ಮಾತಾಡ್ಕೊಂಡೇ ಬರೋಣ ಅಂತ. ಅದು ಇನ್ನೆಷ್ಟು ತಡ ಆತೀತ. ಅದು ಅಲ್ಲಿ ರೊಮ್ಮೆ ಇರ್ತದೆ, ಮಾತಾಡಿದ್ರು ಸರಿಯಾಗಲ್ಲ ಅಂಥೇಳಿ ಅವ್ರಿಗೆ ಫೋನೇ ಸಿಕ್ಕಲ್ಲ. ಇಷ್ಟು ಸತಿ ಫೋನ್ ಮಾಡಿದ್ರು ಫೋನ್ ನೆಟ್ವರ್ಕ್ ಇರಲ್ಲ. ಆಮೇಲೆ ಅಂತೂ ಪುಣ್ಯಕ್ಕೂ ರಿಸೀವ್ ಮಾಡಿದ್ರು. ಹೇಳಿ ಅತ್ಲಾಗ ಹೋದ, ನಾನು ಇತ್ಲಾಗ ಬಂದೆ. ಹೇಳಿ ನಾನು ಮುಷ್ಟಿ ಊಟ ಮಾಡ್ಕೊತೀನಿ, ಮಲ್ತೀನಿ. ನೀವು ಹೋಗಿ ಮಲ್ಕೆ ಹೋಗು, ನಾ ಇಕ್ಕಿಂಡು ಉಣ್ತೀನಿ, ನೀವು ಹೋಗಿ ಮಲ್ಕೆ ಅಮ್ಮ. ಇಲ್ಲಪ್ಪ, ನಾನೀಗ ಇಕ್ಕಕ್ಕೆ ಬರೋದೇ ಇಲ್ಲ. ಹೋಗಿ ಇಕ್ಕೊಂಡು ಉಣ್ಣನಾರೆ. ಒಂದು ದಿವಸ ಉಂಡ್ರೆ ಏನಿದೆ ಅದೆಲ್ಲ ನಂಗೆ ಹಂಗೆ ಎತ್ಲಾಗ ಹೋಗಿದ್ದೆ ಅಂತ ಇಷ್ಟೊತ್ತು ನಿಂತು ಏನು ಕಣ್ಣು ಎಳೀತವೆ.